ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಕ್ತಿ ದೇವತೆ ಹಾಸನಾಂಬೆ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. 9ನೇ ದಿನವೂ ಕೂಡ ಹಾಸನಾಂಬೆ ದರ್ಶನಕ್ಕೆ ಭಕ್ತರ ದಂಡು ಆಗಮಿಸ್ತಾ ಇರೋದು. ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರುವಂತ ಜನ. ವೀಕೆಂಡ್ ಹಿನ್ನೆಲೆ ಭಕ್ತರ ಸಂಖ್ಯೆ ಹೆಚ್ಚಳವಾಗಬಹುದಾದ ಸಾಧ್ಯತೆ ಕೂಡ ಇದೆ. ಇಂದು 4 ಲಕ್ಷ ಭಕ್ತರು ದೇವಿ ದರ್ಶನ ಪಡೆಯುವಂತ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂದರೆ ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಸಾಮಾನ್ಯ ದರ್ಶನ 300 ರೂಪಾಯಿ ಟಿಕೆಟ್ನ ದರ್ಶನ, 1000 ರೂಪಾಯಿ ಟಿಕೆಟ್ನ ದರ್ಶನ ಎಲ್ಲವೂ ಕೂಡ 7 ಕಿಲೋಮೀಟ್ರು 8 ಕಿಲೋಮೀಟ್ರ್ವರೆಗೂ ತಲುಪಿತ್ತು. ಈಗ ನೋಡಿದ್ರೆ 10 ಕಿಲೋಮೀಟರ್ವರೆಗೂ ಕೂಡ ತಲುಪಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಪ್ರತಿನಿತ್ಯವೂ 2.25-3 ಲಕ್ಷ ಭಕ್ತಾದಿಗಳು ಆಗಮಿಸ್ತಾ ಇದ್ರು. ಇವತ್ತು 4 ಲಕ್ಷ ಭಕ್ತರು ಬರಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ವೀಕೆಂಡ್ ಬೇರೆ ಆಗಿದೆ, ಹಬ್ಬ ಬೇರೆ ಬರ್ತಾ ಇದೆ. ಹಾಗಾಗಿ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋಣ ಅನ್ನುವಂಥದ್ದು ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರೋದು. ಕೇವಲ ಹಾಸನ ಮಾತ್ರ ಅಲ್ಲ, ಹಾಸನ ಸುತ್ತಮುತ್ತ ಅಕ್ಕಪಕ್ಕ ಜಿಲ್ಲೆ, ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾಯಿಯ ದರ್ಶನವನ್ನು ಪಡ್ಕೊಳ್ಬೇಕು. ವರ್ಷಕ್ಕೆ ಒಮ್ಮೆ ಮಾತ್ರ ಅವಕಾಶ ಸಿಗೋದು, ಅದು 13 ದಿನ ಮಾತ್ರ. ಅಷ್ಟರಲ್ಲಿ ಎಲ್ಲರೂ ದರ್ಶನ ಪಡ್ಕೊಳ್ಬೇಕು ಅಂತ ಆಗಮಿಸ್ತಾ ಇರುವಂಥದ್ದು. ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು, ಅಹಿತಕರ ಘಟನೆಗಳು ನಡಿಬಾರ್ದು, ಎಲ್ರಿಗೂ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಸಿಗಬೇಕು ಅಂತ. ಅದಕ್ಕೆ ಅಂತಲೇ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬಹಳ ಬೇಗ ಎಲ್ರಿಗೂ ದರ್ಶನ ಸಿಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಕ್ಯೂನಲ್ಲಿ ಇರೋರು ಒಂದೇ ಕಡೆ ನಿಂತ್ಕೊಳ್ಳೋದಂತೆ ಮೂಮೆಂಟ್ ಇರೋ ಥರ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಡವಾಗ್ತಾ ಇರೋದು. 2-3-4 ಗಂಟೆಗಳ ಕಾಲ ನಿಲ್ಲಬೇಕಾದಂಥ, ಕಾಯಬೇಕಾದಂಥ, ಕ್ಯೂನಲ್ಲೇ ನಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಜಿಲ್ಲಾಡಳಿತ ಬಹಳ ಅದ್ಭುತವಾಗಿ ಈ ಬಾರಿ ಪ್ಲ್ಯಾನ್ ಮಾಡಿಕೊಂಡಿತ್ತು. ಬಟ್ ಜನರ ಸಂಖ್ಯೆಯಲ್ಲಿ ಹೆಚ್ಚಳ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಇವತ್ತು ಯಾವ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇದೆ? ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದಾರ, ವೀಕೆಂಡ್ ಬೇರೆ ಇದೆ, ಹಾಗಾಗಿ ಜಿಲ್ಲಾಡಳಿತ ಏನು ವ್ಯವಸ್ಥೆ ಮಾಡಿಕೊಂಡಿದೆ? ನೀತಿ ಸಾರ್ವಜನಿಕ ದರ್ಶನ ಇವತ್ತಿಗೆ 9ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. 300 ರೂಪಾಯಿ ಸರದಿ ಸಾಲ ಏನಿದೆ ಅದು ಸಾಕಷ್ಟು ಹೆಚ್ಚಾಗಿದೆ. ಹಾಗಾಗಿ ತಡರಾತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಅಧಿಕಾರಿಗಳ ಒಂದು ಮೀಟಿಂಗ್ ಕೂಡ ಮಾಡಲಾಗಿದೆ. ನಂತರದಲ್ಲಿ ಬೆಳಗಿನ ಜಾವ 4 ಗಂಟೆವರೆಗೂ ಜನಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಲ್ಲಿ ಮೊಕ್ಕಾಂ ಹೂಡಿರುವಂತದ್ದು. ಹಾಸನ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮತ್ತೆ ಅಲ್ಲಿನ ಆಡಳಿತಾಧಿಕಾರಿಗಳು AC ಮಾರುತಿಗೌಡ, ಇಷ್ಟು ಜನ 3 ಜನ ಮೊಕ್ಕಾಂ ಹೂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಅಣತಿಯಂತೆ ಒಂದಿಷ್ಟು ಜನರನ್ನ ನಿಯಂತ್ರಣ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಶನಿವಾರ, ಇವತ್ತು ನಿನ್ನೆ ಶುಕ್ರವಾರ, ಇವತ್ತು ಶನಿವಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಈಗಾಗಲೇ ಹರಿದು ಬರುವಂತಹ ಸಾಧ್ಯತೆಗಳಿದ್ದು, ಎಲ್ಲಾ ಕಡೆಯಿಂದಲೂ ಕೂಡ ಅಂದ್ರೆ ಬೆಂಗಳೂರಿನಿಂದ ಹಾಸನಕ್ಕೆ ಬರುವಂತಹ KSRTC ಬಸ್ಗಳೇನಿದೆ ಅವನ್ನ ಒಂದಿಷ್ಟು ಗಂಟೆಗಳ ಕಾಲ ಸ್ಥಗಿತ ಮಾಡುವಂತೆ ಈಗಾಗಲೇ ಆದೇಶ ಮಾಡಲಾಗಿದೆ ಅನ್ನುವ ಮಾಹಿತಿ, ಅಂದ್ರೆ ಆ ತರದ ಒಂದು ಸೂಚನೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ನಾನಾ ಜಿಲ್ಲೆಗಳಿಂದ, ಕರ್ನಾಟಕದ ರಾಜ್ಯದ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಜೊತೆಗೆ ಕೊಪ್ಪಳ, ಬಾಗಲಕೋಟೆ, ಈ ರೀತಿ ನಾನಾ ಜಿಲ್ಲೆಗಳಿಂದಲೂ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅದರಲ್ಲೂ 1,000 ರೂಪಾಯಿ ಪಾಸ್ ಕ್ಯೂ ಏನಿದೆ ಅದು ಕೂಡ ಸುಮಾರು 4-5 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕ್ಯೂ ಕೂಡ ನಿನ್ನೆ ನಿಂತಿತ್ತು. ಇವಾಗ ಈಗಿನ ಸಂದರ್ಭದ ಪ್ರಕಾರ ಒಂದಿಷ್ಟು ಕ್ಯೂ ಅಂತರ ಕಡಿಮೆ ಆದ್ರೂ ಕೂಡ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮಕ್ಕೆ ಮುಂದಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಗರ್ಭಗುಡಿಗೆ ಪ್ರವೇಶ ಮಾಡ್ಲಿಕ್ಕೆ ಎಲ್ಲರನ್ನೂ ಕೂಡ ನಿಷೇಧ ಮಾಡಲಾಗಿದೆ. ಜೊತೆಗೆ ಈಗಾಗಲೇ VVIP ಏನು ಪ್ರೋಟೋಕಾಲ್ ವ್ಯವಸ್ಥೆ ಏನಿತ್ತು, ಪ್ರೋಟೋಕಾಲ್ ವ್ಯವಸ್ಥೆ ಆ ಸಂದರ್ಭದಲ್ಲೂ ಕೂಡ ಕೆಲವರಿಗೆ ಮಾತ್ರ, ಅಂದ್ರೆ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಾಗಿರ್ಬೋದು, ಇಂಥವರಿಗೆ ಮಾತ್ರ, ಅದು ಕೇವಲ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಯಾರೇ ಬಂದರೂ ಗರ್ಭಗುಡಿಯ ಒಳಗಡೆ ಪ್ರವೇಶವನ್ನ ಸಾರ್ವಜನಿಕರಾಗ್ಬೋದು ಎಲ್ಲರಿಗೂ ಕೂಡ ನಿಷೇಧ ಮಾಡಲಿದೆ. ಕೆಲವೊಂದು ಮಂದಿಗೆ ಬಿಟ್ರೆ ಇನ್ನೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಒಟ್ಟಾರೆ ನಿನ್ನೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಹರಿದು ಬಂದಿದ್ರು. ಅದರ ಹಿಂದಿನ ದಿನ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಹರಿದು ಬಂದಿದ್ರು. ಇವತ್ತು ಕೂಡ ಶನಿವಾರ ಆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರುವಂತಹ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.